ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಗಾದೆಯ ಅರ್ಥವೇನೆಂದರೆ, ನಾವು ಮಾಡೋ ಅಡುಗೆಗೆ ಎಲ್ಲನೂ ಹಾಕಿರ್ತೀವಿ, ಉಪ್ಪಾಕಲ್ಲ, ರುಚಿ ಇರುತ್ತಾ? ಊಟಕ್ಕೆ ಉಪ್ಪಿದ್ದೇನೆ ರುಚಿ ಸಿಗದು, ಉಪ್ಪಿಗಿಂತ ರುಚಿ ಇಲ್ಲ. ಅದೇ ರೀತಿ ಕಷ್ಟ ಸುಖ ಎಲ್ಲ ಭಾಗಿಯಾಗೋದು ಅಮ್ಮನೇ. ಅದಕ್ಕೆ ಹೇಳೋದು, ತಾಯಿಗಿಂತ ಬಂಧುವಿಲ್ಲ. ನಕ್ಕರೆ ಅದೇ ಸ್ವರ್ಗ. ಈ ಗಾದೆಯ ಅರ್ಥವೇನೆಂದರೆ, ನಗುವುದು ಜೀವನಕ್ಕೆ ತುಂಬ ಮುಖ್ಯ. ನಗಬೇಕು, ಎಲ್ಲರನ್ನೂ ನಗಿಸಬೇಕು, ಮುಖ ಬಾಡಿಸಿಕೊಂಡು ಕೂರಬಾರದು. ನಕ್ಕರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು, ನಕ್ಕರೆ ಸ್ವರ್ಗ, ಅತ್ತರೆ ನರಕ. ದೂರದ ಬೆಟ್ಟ ನಗೆ. ಈ ಗಾದೆಯ ಅರ್ಥವೇನೆಂದರೆ, ದೂರದಿಂದ ನೋಡಿದಾಗ ಬೆಟ್ಟ ತುಂಬ ಸುಂದರವಾಗಿ ಕಾಣುತ್ತದೆ. ಹತ್ತಿರಕ್ಕೆ ಹೋಗಿ ನೋಡಿದಾಗ ಕಲ್ಲು ಮುಳ್ಳುಗಳು ತುಂಬಿಕೊಂಡಿರುತ್ತವೆ. ಹಾಗೆ ಒಬ್ಬ ವ್ಯಕ್ತಿ ಒಳನೋಟಕ್ಕೆ ಒಳ್ಳೆಯ ಥರ ಕಾಣಿಸ್ಬೋದು. ಅವ್ರ ಜೊತೆಲಿ ನೋಡಿದಾಗ ಮಾತ್ರ ಅವರ ಗುಣಗಳು ತಿಳಿಯುತ್ತವೆ. ಅದಕ್ಕೆ ಹೇಳೋದು, ನೋಡಿದ ತಕ್ಷಣ ಯಾರನ್ನೂ ನಂಬಬಾರ್ದು. ತುಂಬಿದ ಕೊಡ ತುಳುಕೋದಿಲ್ಲ. ಈ ಗಾದೆಯ ಅರ್ಥವೇನೆಂದರೆ, ವಿದ್ಯಾವಂತ ಮತ್ತು ಬುದ್ಧಿವಂತ ವ್ಯಕ್ತಿಗೆ ಅಹಂಕಾರ ಇರೋದಿಲ್ಲ. ಈ ಗಾದೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸುಧಾಮೂರ್ತಿ ಅವರು. ಅವರು ಎಷ್ಟೊಂದೆಲ್ಲ ಸಾಧನೆ ಮಾಡಿರ್ತಾರೆ, ಅದು ತುಂಬ ಸಿಂಪಲ್ ಆಗಿರ್ತಾರೆ. ಅದಕ್ಕೆ ಹೇಳೋದು, ತುಂಬಿದ ಕೊಡ ತುಳುಕೋದಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು. ಈ ಗಾದೆಯ ಅರ್ಥವೇನೆಂದರೆ, ಕಷ್ಟಪಟ್ಟು ಕೆಲಸ ಮಾಡಿದರೆ ಹೊಟ್ಟೆ ತುಂಬುತ್ತದೆ. ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿಯಬೇಕು. ರೈತರು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಬೆಳೆ ತೆಗೆಯಲು ಖುಷಿಯಿಂದ ಊಟ ಮಾಡುತ್ತಾರೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುತ್ತಾರೆ, ಹಾಗೆ ಎಕ್ಸಾಮ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ಗಳಿಸುತ್ತಾರೆ. ಕಷ್ಟಪಟ್ಟವರಿಗೆ ಮಾತ್ರ ಸುಖ ಸಿಗುತ್ತದೆ. ಇದೇ ಈ ಗಾದೆಯ ಅರ್ಥ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಈ ಗಾದೆಯ ಅರ್ಥವೇನೆಂದರೆ, ಬೆಕ್ಕು ಮತ್ತು ಇಲಿ ವೈರಿಗಳು. ಬೆಕ್ಕು ಇಲಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ, ಇಲಿ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರುತ್ತೆ. ಹಾಗೆ ಒಬ್ಬರು ಮತ್ತೊಬ್ಬರ ಜೀವನದಲ್ಲಿ ತೊಂದರೆ ಕೊಟ್ಟು ಚೆಲ್ಲಾಟ ಆಡುತ್ತಾರೆ. ಮತ್ತೊಬ್ಬರ ಜೀವನದಲ್ಲಿ ತೊಂದರೆ ಕೊಟ್ಟು ಖುಷಿ ಪಡಬಾರದು. ಇದೇ ಈ ಗಾದೆಯ ಅರ್ಥ. ಬೆಂಕಿಯ ಜೊತೆ ಸರಸ. ಈ ಗಾದೆಯ ಅರ್ಥವೇನೆಂದರೆ, ಬೆಂಕಿ ತುಂಬ ಅಪಾಯಕರವಾದದ್ದು, ಅದರ ಜೊತೆ ನಾವು ಆಟ ಆಡಬಾರದು. ಕೆಟ್ಟವರ ಜೊತೆ ನಾವು ಸ್ನೇಹ ಮಾಡಬಾರದು, ಕೆಟ್ಟವರು ನಮಗೆ ಕೇಡು ಮಾಡುತ್ತಾರೆ. ಇದೇ ಈ ಗಾದೆಯ ಅರ್ಥ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಈ ಗಾದೆಯ ಅರ್ಥವೇನೆಂದರೆ, ಯಾವುದೇ ಚಿಂತೆ ಇಲ್ಲದ ವ್ಯಕ್ತಿ, ಮನೆ ಮಡದಿ ಮಕ್ಕಳ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಎಲ್ಲಿಯಾದರೂ ನೆಮ್ಮದಿಯಾಗಿ ಮಲಗುತ್ತಾನೆ. ಸಂತೆ ಗದ್ದಲ ಏನಿದ್ದರೂ ಇರಬರುತ್ತವ್ರಿಗೆ, ಚಿಂತೆ ಇಲ್ಲದವ್ರಿಗೆ ಸಂತೆನೂ ನಿದ್ದೆ. ಇದೇ ಈ ಗಾದೆಯ ಅರ್ಥ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಈ ಗಾದೆಯ ಅರ್ಥವೇನೆಂದರೆ, ನಮ್ಮ ಕೈಗೆ ಸಿಗದ ವಸ್ತುಗೆ ಆಸೆ ಪಡಬಾರದು. ನಾವು ಆಸೆ ಪಟ್ಟಿದ್ದೆಲ್ಲ ಬೇಕೇ ಬೇಕು ಅಂತ ಆಟ ಮಾಡಬಾರದು. ನಮ್ಮ ಆಸೆಗೆ ಮಿತಿ ಇರಬೇಕು. ನಮ್ಮ ಹತ್ರ ಇರೋದು
ಗಾದೆ ಅರ್ಥವೇನೆಂದರೆ ಇದೇ ಕೆಲಸ ಮಾಡಲು ನಮಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದೇ ಮಾರ್ಗ ತಾನಾಗಿ ಸಿಗುತ್ತೆ. ಏನಾದರೂ ಸಾಧಿಸಬೇಕು ಅಂದರೆ ಚಿಕ್ಕವರಿದ್ದಾಗಲೇ ಓದೋ ಆಸಕ್ತಿ ಬೆಳೆಸ್ಕೋಬೇಕು. ನಮ್ಮಲ್ಲಿ ಗುರಿ ಮತ್ತು ಮನಸ್ಸು ಎರಡೂ ಇರಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್ ಕಾಣ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ